ಬೆಳಗ್ಗೆಯಿಂದ ನಿಂತಾರ್ರಿ. ನಾವೇನು ಮಾಡ್ಬೇಕಿದ್ರೆ ಋಣ ತೀರಿಸ್ಲಿಕ್ಕೆ ಏನು ಮಾಡ್ಬೇಕು? ಅವ್ರ ಬೆನ್ನೆಲುಬಾಗಿ ನಿಲ್ಬೇಕು. ಅರ್ಥ ಆಯ್ತಲ್ಲ? ಅವ್ರ ಬೆನ್ನೆಲುಬಾಗಿರ್ಬೇಕು. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ. ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಸಾಕಷ್ಟು ಶ್ರಮ ಹಾಕಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರೆಲ್ಲರೂ ಮಾಡಿದಾರ. ಮತ್ತೆ ನಾನು ಬರ್ತೀನಿ, ಇದು ಮುಗಿಲಿಲ್ಲ, ಇವತ್ತು ಪ್ರಾರಂಭ. ಈ ರಾಜ್ಯದಲ್ಲಿ ಇನ್ನು ಮುಂದೆ ನಾನು, ನಾರಾಯಣ ಸ್ವಾಮಿ, ಇನ್ನುಳಿದ ಹಿರಿಯರು ಎಲ್ಲರೂ ಬರ್ತೀವಿ. ಹೋರಾಟವನ್ನು ಮುಂದುವರ್ಸೋಣ ಅಂತ ಪ್ರಯತ್ನವನ್ನು ಮಾಡ್ತೀನಿ. ಒಳ ಮೀಸಲಾತಿ ಅಂದ್ರೆ 100 ಮಂದಿ PSIಗಳು ಆದ್ರಂದ್ರೆ, ಫೌಜ್ದಾರ್ ಆದ್ರಂದ್ರೆ ನಮ್ಮ ಮಕ್ಕಳು 6 ಮಂದಿ ಫೌಜ್ದಾರ್ ಆಗ್ಬೇಕು. ನೀವೇನು ಗೊತ್ತಿರಲ್ಲ, ನೀವು ಹಡ್ದಂಥ ಮಕ್ಕಳು 6 ಮಂದಿ ಫೌಜ್ದಾರ್ ಆಗ್ಬೇಕು. 100 ಮಂದಿ ಡಾಕ್ಟರ್ ಆದ್ರಂದ್ರೆ 6 ಮಂದಿ ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು. ತಹಸೀಲ್ದಾರ್ 100 ಮಂದಿ ಆದ್ರೆ ನಿಮ್ಮ ಮಕ್ಕಳು 6 ಮಂದಿ ಆಗಬೇಕು. ಅಸಿಸ್ಟೆಂಟ್ ಕಮಿಷನರ್ 100 ಮಂದಿ ಆದ್ರೆ ನಿಮ್ಮ ಮಕ್ಕಳು 6 ಮಂದಿ ಆಗಬೇಕು. ಇಂಜಿನಿಯರ್ 100 ಮಂದಿ ಆದ್ರಂದ್ರೆ ನಿಮ್ಮ ಮಕ್ಕಳು 6 ಮಂದಿ ಆಗಬೇಕು. ಅದಕ್ಕಾಗಿ ಹೋರಾಟ 30 ವರ್ಷದಿಂದ ರಾಜ್ಯದ ಉದ್ದಗಲಕ್ಕೂ ನಮ್ಮ ಸಮಾಜದ ಯುವಕರು ಹೋರಾಟ ಮಾಡಿ ಅನೇಕರು ಪ್ರಾಣ ಕಳ್ಕೊಂಡಾರೆ, ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ, ಹೋರಾಟದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ, ಪೊಲೀಸರಿಂದ ಹೊಡೆದು ಇವತ್ತಿಗೂ ಕೈಕಾಲು ಮುರ್ಕೊಂಡು ಕುಂಟ್ರು ಆಗಿ ಕೈ ಮುರ್ಕೊಂಡು ಕೂತವರು ಇದ್ದಾರೆ. ಯಾತಕ್ಕಾಗಿ? ಸಮಾಜಕ್ಕೆ ನ್ಯಾಯ ಕೊಡಿಸೋ ಸಲುವಾಗಿ. ನೀವೆಲ್ಲ ಏನು ತಿಳ್ಕೊಂಡ್ಬಿಟ್ಟಿರಿ? ಸಮಾಜದವರು ಕಾಂಗ್ರೆಸ್ಗೆ ಓಟ್ ಹಾಕೋ ಸಲುವಾಗಿ ನಮ್ಮಪ್ಪ ನಮ್ಮವ್ವ ನಮ್ಮನ್ನು ಹಡ್ದಾರ ಅನ್ನುವಂಗೆ ಓಟ್ ಹಾಕಿಬಿಡ್ತೀರಿ. ಅದಲ್ಲ. ನಮ್ಮಪ್ಪ ನಮ್ಮವ್ವ ಎದಕ್ಕೆ ಹಡ್ದಾರ ಅಂದ್ರೆ ನಮ್ಮ ಜನಾಂಗದ ಉದ್ಧಾರ ಮಾಡಲಿಕ್ಕೆ ನಮ್ಮದು ಪಾಲಿರ್ಬೇಕು, ನಮ್ಮದು ಶಕ್ತಿ ಇರಬೇಕು, ನಾವು ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಮ್ಮ ಅಪ್ಪವ ನಮಗೂ ಹಡ್ದಾರ. ಏನು ಸೋನಿಯಾ ಗಾಂಧಿ ಮಗನ ಪ್ರಧಾನಮಂತ್ರಿ ಸಹ ಮಾಡೋ ಸಲಾಗಿ ಹಡ್ದಿಲ್ಲ. ಇದನ್ನು ನೀವು ನೆನಪಿನಲ್ಲಿಟ್ಕೊಳ್ರಿ. ಇಂದಿರಾ ಗಾಂಧಿ ಮೊಮ್ಮಗನ ಮರಿಮೊಮ್ಮಗನ ಈ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ, ರಾಜ ಮಾಡಲಿಕ್ಕೆ ನಮ್ಮನ್ನು ಹಡ್ದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ಯದ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ 1950ರಲ್ಲಿ ಜಾರಿಗೆ ಬಂದಂಥದ್ದು ಈಗ 75 ವರ್ಷ ಆಯ್ತು. 75 ವರ್ಷದಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಯಾವುದೇ ಒಂದೇ ಎರಡೇ ಜಾತಿ ಸಲುವಾಗಿ ಅಲ್ಲ ಸಂವಿಧಾನ, ಒಂದೇ ಎರಡೇ ಜಾತಿ ಸಲುವಾಗಿ ಅಲ್ಲ ಮೀಸಲಾತಿ. 101 ಜಾತಿಯವ್ರಿಗೂ ಸಿಗಬೇಕು. 1950ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ SC ಅಂದ್ರೆ ಹರಿಜನರು ಅಂತಿದ್ರು. ಅವಾಗ ಹರಿಜನರೊಳಗೆ 6 ಜಾತಿ ಇದ್ದು, 100ಕ್ಕೆ 15ರಷ್ಟು ಮೀಸಲಾತಿ ಇತ್ತು. ST ಅಂದ್ರೆ ಈಗ ನಾಯಕರು ಅದಿದ್ದಾರಲ್ಲ ಅವ್ರಿಗೆ 3% ಇತ್ತು, 18% ಇತ್ತು. ಸ್ವಾತಂತ್ರ್ಯ ಬಂದ ಮೇಲೆ ಅನೇಕ ಜಾತಿಯವ್ರನ್ನ SC ಒಳಗೆ ತಂದು ಸೇರಿಸಿದ್ರು. 6 ಇದ್ದದ್ದು 101 ಆಯಿತು. ST ಒಳಗೆ 6 ಇದ್ದದ್ದನ್ನು ಅನೇಕ ತಂದು ಸೇರಿಸಿದ್ರು, 56 ಆಯಿತು. ಮೀಸಲಾತಿ ಹೆಚ್ಚಳಾಗಬೇಕು ಅಂಥೇಳಿ ನಮ್ಮ ಸಮುದಾಯದವರು ಹೋರಾಟವನ್ನು ಮಾಡ್ತಾಯಿದ್ರು. ಕಾಂಗ್ರೆಸ್ನವ್ರು ಮಾಡಲಿಲ್ಲ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರೆ ಮಾಡಲಿಲ್ಲ, SM ಕೃಷ್ಣ ಇದ್ದಾಗೂ ಮಾಡಲಿಲ್ಲ. ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಸವರಾಜ ಬೊಮ್ಮಾಯಿಯವರು ಸಾಮಾಜಿಕ ಕಳಕಳಿ ಕಾಳಜಿ ಇರ್ತಕ್ಕಂಥ ನಾಯಕ. 15 ಇದ್ದದ್ದು 17ಕ್ಕೆ ಹೆಚ್ಚು ಮಾಡಿದ್ರು ಜನಸಂಖ್ಯೆಗೆ ಅನುಗುಣವಾಗಿ. 3 ಇದ್ದದ್ದನ್ನು 7 ಮಾಡಿದರು. 24% ಮೀಸಲಾತಿ ಕೊಟ್ಟವರು ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು 30 ವರ್ಷದಿಂದ ಹೋರಾಟ ಮಾಡ್ತಿದ್ರೆ ನಮಗೆ ನ್ಯಾಯ ಸಿಕ್ಕಿರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹಾಕಿ ಪೆಂಡಿಂಗ್ ಇಡಿಸಿದ್ರು. ಅದನ್ನು ನರೇಂದ್ರ ಮೋದಿಜಿಯವರು
ನಿಮಗೆ ಹೈದರಾಬಾದ್ ಸಮೀಪ ಆಗ್ತದ ಬೀದರ್ದವ್ರಿಗೆ. ಹೈದರಾಬಾದಕ್ಕೆ ನರೇಂದ್ರ ಮೋದಿ ಅವರು ಬಂದ ದಿನ ಸುಮಾರು 5 ಲಕ್ಷದಕ್ಕಿಂತಲೂ ಹೆಚ್ಚು ಯುವಕರು ಇಲ್ಲೇನು ಕೂತಾರ ಅಂಥ ವಿದ್ಯಾವಂತ ಯುವಕರು ಸೇರಿ ಅವರಿಗೆ ಮನವರಿಕೆ ಮಾಡಿಕೊಟ್ರು ನಮಗೆ ಅನ್ಯಾಯ ಆಗಿದೆ ಅಂತ. ಮಂದಕೃಷ್ಣ ಮಾದಿಗ ಅದರ ನೇತೃತ್ವ ವಹಿಸಿದ್ರು. ಕಿಶನ್ ರೆಡ್ಡಿ ಮಂತ್ರಿ ಏನಿದ್ದಾರ ಅವರಿದ್ದರು. ನಾನು ನಾರಾಯಣ ಸ್ವಾಮಿ ಹೋಗಿದ್ವಿ. ನರೇಂದ್ರ ಮೋದಿಜಿ ಅವರು ಹೇಳಿದ್ದೇನು, 30 ವರ್ಷ ನೀವು ಮಾದಿಗರು ಒಂಟಿಯಾಗಿ ಹೋರಾಟ ಮಾಡಿರಿ, ಇನ್ನು ಮೇಲೆ ನಾನು ನಿಮ್ಮವ, ನಿಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ನನ್ನನ್ನು ಜೋಡಿಸ್ಕೊಡ್ರಿ, ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು. ಹೇಳಿ ಸುಪ್ರೀಂ ಕೋರ್ಟಿಗೆ ಅಟಾರ್ನಿ ಜನರಲ್ ಅವ್ರನ್ನ, ಸಾಲಿಸಿಟರ್ ಜನರಲ್ ಅವ್ರನ್ನ, ಅಧಿಕಾರಿಗಳನ್ನ ಕರೆದು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿ ಅಟಾರ್ನಿ ಜನರಲ್ ಅವ್ರಿಗೆ, ಸಾಲಿಸಿಟರ್ ಜನರಲ್ ಅವ್ರಿಗೆ ಹೇಳಿದ್ರು, ನೀವೇ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ಸಾಮಾಜಿಕ ನ್ಯಾಯ ಇವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತ ಹೇಳಿದಾಗ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಐತಿಹಾಸಿಕ ಡಿಸಿಷನ್ ಕೊಡ್ತು. ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿದರು. 1.5 ವರ್ಷ ಆಯಿತು. ಸಿದ್ದರಾಮಯ್ಯನವ್ರು ಸುಪ್ರೀಂ ಕೋರ್ಟ್ ಆದೇಶ. ಭಾಳ ನೋವಿನಿಂದ ಹೇಳ್ತೀನಿ. ಆಂಧ್ರ ಪ್ರದೇಶದವ್ರು ಮಾಡಿದರು, ತೆಲಂಗಾಣದವ್ರು ಮಾಡಿದರು, ಹರಿಯಾಣದವ್ರು ಮಾಡಿದರು, ಇನ್ನೂ ಅನೇಕ ರಾಜ್ಯಗಳವರು ಒಳ ಮೀಸಲಾತಿ 6 ತಿಂಗಳೊಳಗೆ ಕೊಟ್ಬಿಟ್ರು. 1.5 ವರ್ಷ ಆಯಿತು. ಈಗ ಅದು ಆಗಬಾರ್ದು ಅಂಥೇಳಿ ಸಿದ್ದರಾಮಯ್ಯನವರು, ನಾನು ಉಳಿದವ್ರ ಬಗ್ಗೆ ಮಾತಾಡೋದಿಲ್ಲ, ಯಾಕಂದ್ರೆ ಮೈಸೂರು ಮಹಾರಾಜರು ಒಂದು ಪುಣ್ಯದ ಕೆಲಸ ಏನು ಮಾಡಿದಾರೆ, 120 ವರ್ಷದ ಹಿಂದೆ SC ಜನರಿಗೆ ಅವ್ರ ರಾಜ್ಯದಲ್ಲಿ, ಅವ್ರ ರಾಜ್ಯ ಅಂದ್ರೆ 9 ಜಿಲ್ಲೆಗಳು ಬರ್ತದೆ ಆ ಕಡೆ ಮೈಸೂರು ಸುತ್ತಮುತ್ತ, ಮೀಸಲಾತಿ ಕೊಟ್ಟದ್ದಕ್ಕಾಗಿ ಅಲ್ಲಿರ್ತಕ್ಕಂಥ SC ಜನರು ಹೊಟ್ಟೆ ತುಂಬ್ಯದ. ಅವ್ರು ಎಲ್ಲರಿಗೂ ಸಿಗಬೇಕನ್ನೋದಿಲ್ಲ. ಮಹಾದೇವಪ್ಪನವ್ರಿಗೆ ನಮಗೆ ಸಿಗಬೇಕಂತ ಆಸೆ ಇಲ್ಲ, ಡಾಕ್ಟರ್ ಪರಮೇಶ್ವರಿಗೆ ನಮಗೆ ಸಿಗಬೇಕಂತ ಆಸೆ ಇಲ್ಲ. ಅವರೆಲ್ಲ ಇದನ್ನು ಕೆಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಒಂದು ಬಿಲ್ ತಂದಾರ, ಅದು ಕೋರ್ಟ್ನಲ್ಲಿ ಹಾಳಾಗಿ ಹೋಗ್ಬೇಕದು, ಆಗಬಾರ್ದು. ಆ ಉದ್ದೇಶದಿಂದ ತಂದಾರ. ವಾದಿರಾಜ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಅರ್ಧನೇ ಮಾಡೋದು, ಪೂರ ಅಲ್ಲ, 100 ಇದ್ರೆ 100 ಮಾಡೋಂಗಿಲ್ಲ, ಅರ್ಧಕ್ಕೆ ಆಗ್ಬೇಕು, ಆ ರೀತಿ ತಂದಾರ. ಅದು ಸುದ್ದ ಕೋರ್ಟ್ನಲ್ಲಿ ಬಿದ್ದು ಹೋಗ್ತದೆ. ಉತ್ತರ ಕರ್ನಾಟಕದ ಮಾದರಿಗೆ ಗೊತ್ತಾಗ್ತದ. ಡಕ್ಕಲ್ಗೆರತ್ತ ಒಂದು ಕಮ್ಯುನಿಟಿ ಅದು ಗೊತ್ತದ, ಜಾತಿ ಅದ. ಮಾದರ್ ಮನೆ ಮುಂದೆ ಬಂದವ್ರು ಎತ್ತು ನೀರು ಹಾಕ್ಸ್ಕೋತಾರ, ರೊಟ್ಟಿ ಬೇಡ್ತಾರ. ಅಂಥ ಭಿಕ್ಷೆ ಬೇಡುವಂಥ ಜಾತಿನ ಇವತ್ತು ಅನ್ಯಾಯ ಮಾಡಿದಾರು. ಅವ್ರಿಗೂ ಕೂಡ ಸಿಗ್ಲಾರ್ದಂಗೆ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತೇನೆ, ಈ ಸರ್ಕಾರದ ವಿರುದ್ಧ ಹೆಣ್ಣು ಗಂಡು ತಯಾರಾಗಬೇಕು ಹೋರಾಟಕ್ಕೆ. ಪ್ರತಿ ತಾಲೂಕಿನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಈ ಸರ್ಕಾರದ ವಿರುದ್ಧ ಹೋರಾಟ ನಡಿಬೇಕು. ಈ ಸರ್ಕಾರ ಕಿತ್ತು ಒಗೆಯೋ ತನಕ ನಾವು ಸುಮ್ಮನೆ ಇರಬಾರ್ದು. ಸಿದ್ದರಾಮಯ್ಯನವರು 2013 ಚುನಾವಣೆ ಸಂದರ್ಭದಲ್ಲಿ ಇದೇ ಮಹದೇವಪ್ಪ, ಇದೇ ಸಿದ್ದರಾಮಯ್ಯ, ಇದೇ DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳಿದರು, ನಮಗೆ ಓಟ್ ಹಾಕ್ರಿ, ನಮಗೆ ಅಧಿಕಾರ ಕೊಡ್ರಿ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದ್ರೆ ಮಾಡಿದ್ರ? ಮಾಡಲಿಲ್ಲ. 2018 ಸೋತ ಮೇಲೆ ಸಿದ್ದರಾಮಯ್ಯನವ್ರು ಕಣ್ಣೀರು ಸುರಿಸ್ಕೊತಾ ಹೇಳಿದರು. ಏನು ಹೇಳಿದರು? ಮಾತ್ರ ನನಗೆ ಓಟ್ ಹಾಕಲಿಲ್ಲ, ಅದಕ್ಕಾಗಿ ನಾನು ಸರ್ಕಾರ ಸೋತು ಅಂತ. ಹಾಗಾದ್ರೆ ನಿಮಗೇನು ಶಕ್ತಿ ಅದ? ಒಂದು ಸರ್ಕಾರ ತೆಗೆಯೋ ಶಕ್ತಿ ಅದ, ಒಂದು ಸರ್ಕಾರ ಸರೋ ಶಕ್ತಿ ಅದ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. 2000 ಕೊಡ್ತಾರ, ಅಕ್ಕಿ ಕೊಡ್ತಾರ, ಬ್ಯಾಳೆ ಕೊಡ್ತಾರ, ಬ್ರೆಡ್ ಕೊಡ್ತಾರ, ಅಲ್ಲ, ಶಕ್ತಿ ಅದ. ಅದಕ್ಕಾಗಿ ಹೋರಾಟಕ್ಕೆ ಸಜ್ಜಾಗಿರಿ ಅನ್ನೋ ಸಲುವಾಗಿ ಇವತ್ತು ಕರೆ ಕೊಡ್ಲಿಕ್ಕೆ ಬಂದಿದ್ದೀವಿ. ಮೋಸ ಮಾಡ್ತಾರವ್ರು, ಅವ್ರು ಮೋಸಕ್ಕೆ ಬಲಿ ಆಗಬೇಡ್ರಿ. ಇವತ್ತು ಆಂಧ್ರದವ್ರು ತೊಗೊಂಡ್ರು ಮಂದಕೃಷ್ಣ ಮಾದಿಗೆ, ನಿಮಗೆ ಗೊತ್ತಿರ್ಬೇಕು, ಭಾಳ ಮಂದಿಗೆ ಹುಡುಗರಿಗೆ ತೊಗೊಂಡ್ರು, ಅವ್ರಿಗೆ ಸಿಕ್ತು. ತೆಲಂಗಾಣದೊಳಗೆ ಸಿಕ್ತು, ಹರಿಯಾಣದಾಗ ಸಿಕ್ತು, ಪಂಜಾಬ್ದಾಗ ಸಿಕ್ತು, ಅನೇಕ ಕಡೆ ಸಿಕ್ತು. ನಮಗೇ ಇಲ್ಲ. ಹೋರಾಟ ಶುರು ಮಾಡಿದವರು ಆಂಧ್ರದವರು, ಕರ್ನಾಟಕದವ್ರು, ನಾವೇ ಶುರು ಮಾಡಿದವರು, ಅವ್ರಿಗೆಲ್ಲರಿಗೂ ಸಿಕ್ತು. ಆದ್ರೆ ನಾವು ಅವ್ರ ಮುಖ ನೋಡ್ಕೊತ ಕೂತೀವಿ. ಅದಕ್ಕಾಗಿ ಇವತ್ತು ಎಚ್ಚರಿಕೆ ಗಂಟೆ ಕೊಡೋ ಸಲುವಾಗಿ ನಾವು ಬಂದಿದ್ವಿ. ನಾವು ಇದರ ವಿರುದ್ಧ ಹೋರಾಟ ಶುರು ಮಾಡ್ತೇವೆ.
ನೀವೆಲ್ಲರೂ ಸಜ್ಜಾಗಬೇಕು. ಗಂಡು ಹೆಣ್ಣು ಪ್ರತಿಯೊಬ್ಬರು ಆ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಹೋರಾಟ ಅಂದ್ರೆ ಸ್ವಾತಂತ್ರ್ಯ ಹೋರಾಟ ಆದಂಗೆ ಆಗ್ಬೇಕು. 47 ವರ್ಷ ಸ್ವಾತಂತ್ರ್ಯ ನಮಗೆ ಬಂದಿಲ್ಲ. ಯಾರು ತಿಂದ ತೇಗ್ಯಾರ ಒಂದೋ ಎರಡೋ ಜಾತಿಯವರು ಅವ್ರಿಗೆ ಸಿಕ್ಕದು, ನಮಗೆ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಹೋರಾಟಕ್ಕೆ ನೀವು ಸಜ್ಜರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಇನ್ನೂ ಮಾತಾಡೋರಿದ್ದಾರೆ. ಇವತ್ತು ಮಾದಾರ್ ಚೆನ್ನೈನವರ ಜಯಂತಿ ಇದೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.